ಹಲೋ ನಮಸ್ಕಾರ. ONE+ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶ್ವಂತ್. ಈಗಾಗಲೇ ರಾಜ್ಯ ಸರ್ಕಾರ ಥಿಯೇಟರ್ನಲ್ಲಿ 100% ಜನ ಬರ್ಬೋದು ಅಂತ ಅನುಮತಿ ಕೊಟ್ಟಿದ್ದೇ ತಡ ಸಾಕಷ್ಟು ಚಿತ್ರಗಳು ಸಾಲು ರಿಲೀಸ್ ಆಗಲಿಕ್ಕೆ ರೆಡಿ ಆಗಿದೆ. ಅಂಥದ್ದೇ ಸಾಲಿಗೆ ಮತ್ತೊಂದು ಚಿತ್ರ ಈಗ ಸೇರ್ಪಡೆ ಆಗ್ತಾ ಇರುವಂಥದ್ದು ಜೀವನಾನೇ ನಾಟಕ ಸಾಮಿ ಅನ್ನೋ ಒಂದು ಚಿತ್ರ ಈಗಾಗಲೇ ಬಿಡುಗಡೆಗೆ ಸಿದ್ಧ ಆಗಿದೆ. ಆ ಒಂದು ಚಿತ್ರದ ಚಿತ್ರತಂಡ ಇವತ್ತು ನನ್ನ ಜೊತೆ ಇದ್ದಾರೆ. ಆ ಒಂದು ಚಿತ್ರದ ಹೀರೋ ಆಗಿರುವಂಥ, ಬರೀ ಹೀರೋ ಅಂತ ಹೇಳೋಕ್ಕಾಗಲ್ಲ, ಈಗಾಗಲೇ ರಾಜ್ಯದಲ್ಲಿ ಪ್ರತಿ ಮನೆಗಳಲ್ಲೂ ಮನೆ ಮಾತಾಗಿದ್ದಾರೆ. ದ ಹ್ಯಾಂಡ್ಸಮ್ ಹಂಕ್ ಕಿರಣ್ ರಾಜ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಜೊತೆಗೆ ಈ ಒಂದು ಚಿತ್ರದ ನಾಯಕಿ ನಟಿ ಆಗಿರುವಂಥ ಅನಿತಾ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡ್ತೀನಿ. ಹಾಯ್ ಮ್ಯಾಮ್, ನಮಸ್ತೆ. ಹೇಗಿದ್ದೀರಾ ಇಬ್ರು? ಫಸ್ಟ್ ಕ್ಲಾಸ್. ಒಳ್ಳೆ ಸ್ಮೈಲಿಯಾಗಿ ತುಂಬ ಜೋಶ್ ಆಗಿದ್ದೀರಾ. ಆಫ್ಟರ್ ಲಾಕ್ಡೌನ್ ಅಂದರೆ ಈಗ ನಮ್ಮ ಪ್ರೊಫೆಷನ್ ಏನಿದೆ ನಮ್ಮಿಂದ ಒಂಥರ ಕಿತ್ಕೊಳ್ಳೋ ಥರ ಆಗೋಗಿತ್ತು. ಈಗ ವಾಪಸ್ ಅದನ್ನು ಪಡೆದಾಗ ಬ್ಯಾಕ್ ಟು ನಾರ್ಮಲ್ ಲೈಫ್ ಎಲ್ಲ ನಾರ್ಮಲ್ ಆಗ್ತಿದೆಯಲ್ಲ. ಸೊ ಒಂಥರ ಹೋಪ್ ಮತ್ತೆ ಬರ್ತಿದೆ ಈಗ ಮತ್ತೆ ಸಿನಿಮಾಗಳು ಸ್ಟಾರ್ಟ್ ಆಗಿದೆ, ಸೀರಿಯಲ್ಗಳೆಲ್ಲ ಮತ್ತೆ ಸ್ಟಾರ್ಟ್ ಆದಾಗ ಸೊ ಹಿಂದೆ ಆಗಿದ್ದಂಥ ಅನುಭವ ಈಗ ಮತ್ತೆ ಒಂದು ಹೊಸ ಅನುಭವದ ಮೂಲಕ ಬರ್ತಾ ಇರುವಂಥದ್ದು ಹೇಗೆ ಅನ್ನಿಸ್ತಾ ಇದೆ ಅಂತ? ಏನಕ್ಕಂದರೆ ಲಾಕ್ಡೌನ್ ಅಥವಾ ಕೋವಿಡ್ ಆ ಪೀರಿಯಡ್ ಏನೇ ಆಗಿದ್ರು ಅದು ಆಲ್ ಆಫ್ ಅ ಸಡನ್ ಆಗಿದ್ದು ಆ್ಯಂಡ್ ಅನ್ಪ್ರೆಡಿಕ್ಟೇಬಲ್. ಅದ್ರ ಬಗ್ಗೆ ನಮಗೆ ನಾಲೆಜ್ ಇರಲಿಲ್ಲ, ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆ್ಯಂಡ್ ಆಲ್ ಆಫ್ ಅ ಸಡನ್ ನಿಮ್ಮ ಲೈಫ್ ಒಂದು ಸ್ಪೀಡಲ್ಲಿ ಇರುತ್ತೆ. ಆಮೇಲೆ ನಿಮಗೆ ಒಂದು ಲೈಫಲ್ಲಿ ಗೋಲ್ಸ್ ಅಂತ ಇರುತ್ತೆ, ಎಲ್ಲೋ ಒಂದು ರೀಚ್ ಆಗಬೇಕು ಅಂತ ಒಂದು ಏಮ್ಸ್ ಅಂತ ಇರುತ್ತೆ. ಸಡನ್ಲಿ ಅದಕ್ಕೆ ಸ್ಪೀಡ್ ಬ್ರೇಕರ್ ಅಲ್ಲ, ಅದು ಒಂಥರ ಡೆಡ್ ಎಂಡ್ ಹಾಕಿದಾಗ ನಿಮಗೆ ಮುಂದೆ ಏನು ಮಾಡಬೇಕು ಅಂತ ಒಂದು ಜಜ್ಮೆಂಟೇ ಸಿಗಲ್ಲ. ಸೊ ಹಾಗಿರ್ಬೇಕಾದ್ರೆ ಲೈಫೇ ಒಂಥರ ಕನ್ಫ್ಯೂಸ್ ಆಗೋಗುತ್ತೆ. ಓಕೆ, ವಾಟ್ ನೆಕ್ಸ್ಟ್? ಸೊ ನಿಮ್ಮ ಎಲ್ಲ ಕ್ವಶನ್ಸ್ಗೆ ಉತ್ತರ ನಿಮ್ಮ ಹತ್ರನೇ ಇಲ್ಲ. ಆ್ಯಕ್ಚುಲಿ ಆ ಉತ್ತರ ಬೇರೆ ಕಡೆಯಿಂದ ಬರಬೇಕು. ಸೊ ಯು ಹ್ಯಾವ್ ಟು ವೇಟ್ ಫಾರ್ ಇಟ್. ಆ ಒಂದು ಪರಿಸ್ಥಿತಿಲಿ ಇದ್ದಾಗ ದೆನ್ ಎಲ್ಲ ಓಪನ್ ಆಯಿತು, ಒಂದೊಂದಾಗಿ ಥಿಂಗ್ಸ್ ಆರ್ ಗೆಟಿಂಗ್ ನಾರ್ಮಲ್. ಸೊ ನಾವು ಸ್ವಲ್ಪ ಉಸಿರಾಡ್ಬೋದು ಈಗ. ಖಂಡಿತ. ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಮಾಡಿದ್ರ, ಜೊತೆಗೆ ಸೀರಿಯಲಲ್ಲೂ ಈಗಲೂ ಸದ್ಯಕ್ಕೆ ಬ್ಯುಸಿ ಇದ್ದೀರಾ. ಹಾಗೆ ಈಗ ಏನದು ಜೀವನಾನೇ ನಾಟಕ ಸಾಮಿ ಅನ್ನೋ ಮೂಲಕ ಮತ್ತೆ ಬರ್ತಾ ಇದ್ದೀರಾ. ಏನು ಹಾಗಾದ್ರೆ ಟೈಟ್ಲೇ ಒಂಥರ ವಿಭಿನ್ನವಾಗಿದೆ. ಜೀವನಾನೇ ಲೈಕ್ ಟೈಟಲಲ್ಲೇ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರ್ಬೋದು ಲೈಕ್ ಏನು ಸ್ಟೋರಿ ಇರ್ಬೋದು ಅಂತ. ಅಂದರೆ ಜೀವನ ಸಿಮಿಲರ್ಲಿ ನಮ್ಮ ಲಾಕ್ಡೌನ್ ಹೇಗಾಯಿತು, ಅನ್ಪ್ರಿಡಿಕ್ಟೇಬಲ್. ಸೊ ಲೈಫ್ ಈಸ್ ಅನ್ಪ್ರಿಡಿಕ್ಟೇಬಲ್. ನಿಮಗೆ ಲೈಫಲ್ಲಿ ನೀವು ಅನ್ಕೋಬೋದು ಈ ಥರ ಇರಬೇಕು ನನ್ನ ಲೈಫ್, ಅಥವಾ ಅದಕ್ಕೆ ನೀವು ವರ್ಕ್ ಮಾಡ್ಬೋದು. ಬಟ್ ಎಕ್ಸಾಕ್ಟ್ಲಿ ಹೀಗೆ ಇರುತ್ತೆ ಅಂತ ನೀವು ಯಾವತ್ತೂ ಅನ್ಕೊಳ್ಳೋಕ್ಕಾಗಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆ ಅಪ್ಸ್ ಆ್ಯಂಡ್ ಡೌನ್ಸ್ ನೀವು ಯಾವ ಥರ ರಿಸೀವ್ ಮಾಡ್ತೀರಾ, ಅದನ್ನು ಯಾವ ಥರ ಫೇಸ್ ಮಾಡ್ತೀರಾ, ಯಾವ ಥರ ಅದನ್ನ ಕ್ರಾಸ್ ಆಗಿ ಮುಂದೆ ಹೋಗ್ತೀರಾ, ದ್ಯಾಟ್ ಈಸ್ ಯೋರ್ ಪೊಟೆನ್ಷಿಯಲ್. ಸೊ ಅದ್ರ ಬಗ್ಗೆ ಸಿನಿಮಾ ಇದೆ. ಆ್ಯಂಡ್ ಈ ಸಿನಿಮಾ ಅನ್ನೋಕ್ಕಿಂತ ಲೈಕ್ ನಾವು ಮೊದಲಿಂದ ತಗೊಂಡ್ರೆ ಸಿನಿಮಾಕ್ಕಿಂತ ಮುಂಚೆ ನಾಟಕ ಅಂತ ಯಾವಾಗಿತ್ತು, ಆ ನಾಟಕ ಏನಕ್ಕೆ ಬಂದಿದ್ದು ಅಂದರೆ ವೆನ್ ಯು ಹ್ಯಾವ್ ಟು ಪಾಸ್ ಅ ಮೆಸೇಜ್ ಟು ಅ ಮಾಸ್ ಮೀಡಿಯಾ. ಈಗ ಫಸ್ಟು ಈ ಸೈಕಲಲ್ಲಿ ಟಮಟೆ ಹೊಡ್ಕೊಂಡು ಮೈಕ್ ತೊಗೊಂಡು ಹೋಗೋರು, ವೆನ್ ಯು ಹ್ಯಾವ್ ಟು ಪಾಸ್ ಅ ಮೆಸೇಜ್. ದೆನ್ ಬರ್ತಾ ಅವರು ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ರೋಡಲ್ಲಿ ಒಂದು ಸ್ಕಿಟ್ ಮಾಡಿದ್ರೆ ಟು ಪಾಸ್ ನಾಲೆಜ್. ಹಾಗೆ ಹೋಗ್ತಾ ದ ಸ್ಕೇಲ್ ಬಿಕೇಮ್ ಬಿಗರ್ ಆ್ಯಂಡ್ ಇಟ್ ಬಿಕೇಮ್ ಸಿನಿಮಾ. ಸೊ ಎವ್ರಿ ಸಿನಿಮಾ ಹೇಳ್ತಾರಲ್ಲ, ಒಂದು ಸಿನಿಮಾದಲ್ಲಿ ಒಂದು ಮೆಸೇಜ್ ಇರಬೇಕು. ಏನಕ್ಕೆ ಅಂದರೆ ದ್ಯಾಟ್ ವಾಸ್ ದ ಫಸ್ಟ್ ಮೋಟಿವ್ ಆಫ್ ಅ ಸಿನಿಮಾ, ಟು ಗಿವ್ ಅ ಮೆಸೇಜ್. ಸೊ ಹಾಗಾಗಿ ಇದರಲ್ಲೂ ಒಂದು ಮೆಸೇಜ್ ಇದೆ. ಆ್ಯಂಡ್ ಮೆಸೇಜ್ ಅನ್ನೋಕ್ಕಿಂತ ಲೈಕ್ ಲೈಫ್ ಎಲ್ಲರಿಗೂ ಸಿಮಿಲರ್ ಚಾನ್ಸ್ ಕೊಡುತ್ತೆ, ಅದನ್ನು ರೆಕಗ್ನೈಸ್ ಮಾಡ್ಕೋಬೇಕಷ್ಟೇ ಅನ್ನೋದು. ಖಂಡಿತ. ಅನಿಕಾ ಅವರು ಕೂಡ ತುಂಬ ಸ್ಮೇಲೆಗೆ ಒಂದು ಎವರ್ ರೆಡಿ ಆಗಿದ್ದಾರೆ. ಸೊ ಈ ಚಿತ್ರದ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪಾತ್ರ? ನನ್ನ ಪಾತ್ರ ಬಂದು ಇದರಲ್ಲಿ ತುಂಬ ಪಾಸಿಟಿವ್ ಇರ್ತಕ್ಕಂಥ ಒಂದು ಪಾತ್ರ. ಅಂದರೆ ಇವ್ರು ಹೇಗೆ ಹೇಳಿದಾಗೆ ಒಂದು ಮೆಸೇಜಸ್ನ ತಲುಪುತ್ತೆ ಅಂತ. ಒಂದು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡನ್ನೂ ಪಾತ್ರಗಳಿದ್ದಾವೆ ಇದರಲ್ಲಿ. ನಾನು ಬಂದು ಆದಷ್ಟು ಪಾಸಿಟಿವ್ ವೈಬ್ಸ್ನ ಕೊಡ್ತಕ್ಕಂಥದ್ದು. ಅಂದರೆ ನನ್ನ ಪಾತ್ರ ಬಂತು ಅಂದ ತಕ್ಷಣ ತೆರೆ ಮೇಲೆ ಎಲ್ರಿಗೂ ಓಕೆ ಸ್ಮೈಲ್ ಬರ್ತಕ್ಕಂಥದ್ದು, ಆಲ್ವೇಸ್ ಸ್ಮೈಲಿಂಗ್, ಏನೇ ಟ್ರಬಲ್ಸ್ ಇದ್ರು ಏನು ಅಂತ ಒಂದು ಪಾತ್ರ ಆಂಪ್ಲಿ. ಸೊ ಹಿಂದೆ ರಂಗಭೂಮಿ ಕಲಾವಿದರಾಗಿದ್ರಿ. ಸೊ ಫಸ್ಟ್ ಚಿತ್ರ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಅಲ್ಲಿ ಕಲ್ತಿದ್ರಿಂದ ಇಲ್ಲಿ ನನಗೆ ಹೆಲ್ಪ್ ಆಯಿತು. ಐ ಮೀನ್ ಫೇಸ್ ಮಾಡಲಿಕ್ಕಾಗಲಿ, ಕ್ಯಾರೆಕ್ಟರ್ ಚೇಂಜಸ್ ಎಕ್ಸ್ಪ್ರೆಷನ್ಸ್ಗಾಗಲಿ ಎಲ್ಲದಕ್ಕೂ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಅದರಲ್ಲೂ ಕಿರಣ್ ರಾಜ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ದಾಗ, ಯಾಕಂದರೆ ಫಸ್ಟೇ ಫೇಮ್ ಆಗೋಗಿದ್ರು ಸೀರಿಯಲಲ್ಲೆಲ್ಲ, ಜೊತೆಗೆ ಹಿಂದಿ ಸೀರಿಯಲ್ ಒಂದು ಸಿನಿಮಾ ಎಲ್ಲ ಮಾಡಿದರು. ಸೊ ಅವ್ರ ಜೊತೆ ಒಂದು ಸ್ಕ್ರೀನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ದಾಗ ತುಂಬ ಖುಷಿ ಆಯಿತು. ಇವ್ರ ಜೊತೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದಾಗ, ಡೈರೆಕ್ಟರ್ ಸರ್ ಹೇಳಿದಾಗ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಸೆಟ್ಟಲಾಗಲಿ ತುಂಬ ಕೂಲಾಗಿ ಇರ್ತಾರೆ. ಸೊ ಇಟ್ಸ್ ವೆರಿ ನೈಸ್. ಇದಾರೋ ಇಲ್ವೋ ಅಂತಲೇ ಗೊತ್ತಾಗಲ್ಲ, ಆ ಥರ ಇರ್ತಾರೆ. ಸೊ ತುಂಬ ಚೆನ್ನಾಗಿತ್ತು ಮಾಡಲಿಕ್ಕೆ. ಆ್ಯಂಡ್ ಈಸ್ ವೆರಿ ಎಕ್ಸ್ಪರ್ಟ್. ಮಾಡೋದ್ರಲ್ಲಿ ಚಿಕಾರ್ ಅಂತ ಮುಗಿಸ್ಬಿಡ್ತಾರೆ. ಸೊ ಇಟ್ಸ್ ವೆರಿ ಗುಡ್. ಹಾಗೆ ಕಿರಣ್ ರಾಜಿಗೆ ನೆಕ್ಸ್ಟ್ ಕ್ವಶನ್ ಕೇಳೋದು. ಈಗ ಟೀಸರ್ ನೋಡಿದ್ದೀವಿ ನಾವು. ಟೀಸರಲ್ಲಿ ಅನಿಸುತ್ತೇನೋ ಒಂದು ಥ್ರಿಲ್ಲಿಂಗ್ ಇದೆ, ಯಕ್ಷಗಾನ ಕಲಾವಿದರೆಲ್ಲ ಇದ್ದಾರೆ. ಸೊ ಯಾವ ಥರ ಹೋಗುತ್ತೆ ಅದು ಕತೆ ಹೇಗೆ ಹೋಗುತ್ತೆ ಅಂತ? ಸೊ ಫುಲ್ ಆಫ್ ಥ್ರಿಲ್ಲಿಂಗ್ ಸಿನಿಮಾನ ಏನು ಅಂತ? ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿದೆ ನಮ್ಮ ಡೈರೆಕ್ಟ್ರು.
ಅವತ್ತು ಎಲ್ಲ ದಯವಿಟ್ಟು ಸಿನಿಮಾ ನೋಡಬೇಕು. ಯಕ್ಷಗಾನ ಅದರಲ್ಲಿ ಡೈರೆಕ್ಟರ್ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಲೈಕ್ ವಿತ್ ಮೆಸೇಜ್ ಒಂದಷ್ಟೇ ನಮ್ಮ ಸೌತ್ ಕಲ್ಚರ್ ಏನಿದೆ, ನಮ್ಮ ಕಲ್ಚರ್ ಏನಿದೆ ಅದನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಮಕ್ಕಳು ಅದನ್ನು ಎಷ್ಟು ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಈಗ ನೀವು ಕೇಳಿದ್ರಿ ಇದರಲ್ಲಿ ಯಾರು ಲೀಡು ಅಂತ. ನನ್ನ ಪ್ರಕಾರ ಚಿಕ್ಕ ಮಕ್ಕಳೇ ಇದರಲ್ಲಿ ಲೀಡು. ವಿ ಆರ್ ಜಸ್ಟ್ ಸಪೋರ್ಟಿಂಗ್ ದೆಮ್. ಲೈಕ್ ಅವ್ರ ಆ್ಯಕ್ಟ್ಗೆ ನಾವೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಥರ ಇದ್ದೀವಿ. ಸೊ ಅವರದ್ರಲ್ಲಿ ಯಕ್ಷಗಾನ ಆಗಲಿ ಆ್ಯಂಡ್ ಲೈಕ್ ಬೇಸಿಕ್ಲಿ ಹೇಳಬೇಕು ಅಂದರೆ ಒಂದು ರಿಯಾಲಿಟಿ ಶೋ ಬಗ್ಗೆ, ಅದರಲ್ಲಿ ಯಾವ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಆ್ಯಂಡ್ ಯಾವ ಥರ ಅದು ಮೆಂಟಲಿ ಎಫೆಕ್ಟ್ ಮಾಡುತ್ತೆ. ಈಗ ನಾವು ಯೂಶ್ವಲಿ ಹೇಳ್ತೀವಿ ಚೈಲ್ಡ್ ಲೇಬರ್ ಅಂತ, ಬಟ್ ಅದೇ ಒಂದು ರಿಯಾಲಿಟಿ ಶೋ ಬಂದಾಗ ಈವನ್ ದ್ಯಾಟ್ ಇಸ್ ಲೈಕ್ ನೀವು ಟೆಕ್ನಿಕಲಿ ನೋಡಿದಾಗ, ಬಿಕಾಸ್ ಅದು ಅಷ್ಟೇ ಮೆಂಟಲಿ ಪ್ರೆಷರ್ ಹಾಕುತ್ತೆ ಚಿಕ್ಕ ಮಕ್ಕಳಿಗೆ. ಯು ಆರ್ ಆ್ಯಕ್ಚುಲಿ ಸ್ನ್ಯಾಚಿಂಗ್ ದೇರ್ ಚೈಲ್ಡ್ಹುಡ್. ಪಾಪ ಆರಾಮಾಗಿ ಓದ್ಕೊಂಡು ಆಟಾಡೋ ಮಕ್ಕಳನ್ನ ನೀವು ಒಂದು ಸ್ಟೇಜಲ್ಲಿ ಒಂದು ಫೇಮ್ ಅದ್ರ ಮಧ್ಯ ನಿಲ್ಲಿಸಿದಾಗ ಅವ್ರಿಗೆ ಅವ್ರ ಮೆಂಟಲ್ ಸ್ಟೆಬಿಲಿಟಿನೇ ಚೇಂಜ್ ಆಗೋಗುತ್ತೆ. ದೇ ಟ್ರೈ ಟು ಆ್ಯಕ್ಟ್ ಮೆಚ್ಯೂರ್, ಬಟ್ ಆ ಏಜ್ಗೆ ಅದು ಸೂಟ್ ಆಗಲ್ಲ ಅವ್ರಿಗೆ. ಆ ಟೈಮಲ್ಲಿ ದ್ಯಾಟ್ ಇಸ್ ಅ ಲರ್ನಿಂಗ್ ಪ್ರಾಸೆಸ್. ಆ ಟೈಮಲ್ಲಿ ನಂಗೆಲ್ಲ ಗೊತ್ತು ಅನ್ನೋ ಭಾವನೆ ಒಂದು ಬಂದಾಗ ಅವ್ರ ಚೈಲ್ಡ್ಹುಡ್ಡೇ ಕಳ್ಕೊತಾರೆ. ಸೊ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅದೊಂದಷ್ಟು ಅಂಶನೂ ಇದೆ. ಅದ್ರ ಜೊತೆಗೆ ನನ್ನ ಪಾತ್ರ ಮತ್ತು ಲೈಕ್ ಬೇರೆ ಬೇರೆ ಏನು ಪಾತ್ರಗಳಿದೆ ಅವ್ರ ಲೈಫಲ್ಲಿ ಅವ್ರ ಚಾಲೆಂಜ್ನ ಯಾವ ಥರ ನೋಡ್ತಾರೆ ಆ್ಯಂಡ್ ಹೌ ಆಲ್ ದಿಸ್ ಇಸ್ ಕನೆಕ್ಟೆಡ್. ಸೊ ಅದ್ರ ಬಗ್ಗೆ ಇದು ಸಿನಿಮಾ ಇದೆ. ಸೊ ಹೇಳ್ತಾ ಇದ್ದೀರಿ ನೀವು, ಯಾಕಂದರೆ ಒಂದು ಹೀರೋ ಪಾತ್ರ ಅಲ್ಲ, ಕಥೆನೇ ಇಲ್ಲಿ ಹೀರೋ ಆಗುತ್ತೆ ಅಂತ. ಸೊ ನಿಮ್ಮ ಜೊತೆ ಹರ್ಷ ಅವರು ಕೂಡ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದರೆ ಅವರು ಲೈಕ್ ಬೇಸಿಕ್ಲಿ ಅವ್ರು ಸಿಂಗರು, ಬಟ್ ಅಷ್ಟೇ ಅವ್ರು ಎಷ್ಟು ಚೆನ್ನಾಗಿ ಹಾಡ್ತಾರೋ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡ್ತಾರೆ. ಆ್ಯಂಡ್ ತುಂಬ ಲೈಕ್ ಆರಾಮಾಗಿ ಮಾಡ್ತಾರೆ. ಈಗ ಎಫರ್ಟ್ಲೆಸ್ ಆ್ಯಕ್ಟಿಂಗ್ ಅಂತಾರಲ್ಲ ಆ ಥರ ಲೈಕ್. ಆ್ಯಂಡ್ ಇಟ್ ವಾಸ್ ಗುಡ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಲೈಕ್ ಪ್ರತಿಯೊಬ್ಬರು ಕೂಡ ಈವನ್ ಆ ಚಿಕ್ಕ ಮಕ್ಕಳು ದೇ ವರ್ ಲೈಕ್ ಒನ್ ಟೇಕ್. ಪ್ರತಿಯೊಬ್ಬರು ಲೈಕ್ ದೇ ವರ್ ಸೋ ಪ್ರಿಪೇರ್ಡ್. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಶೋರ್. ಈಗ ನೀವು ಕಿರಣ್ ರಾಜ್ ಜೊತೆ ಒಂದಷ್ಟು ಕೆಲಸ ಮಾಡಬೇಕು ಮುಂದೆ. ಸೊ ಈಗ ಕಿರಣ್ ರಾಜಿಂದ ನಾನು ಇದು ಕಲ್ತಿದ್ದೀನಿ ಈ ಸಿನಿಮಾದಲ್ಲಿ ಅಂತ ಅಂದರೆ ಸ್ಪಾಂಟೇನಿಯಸ್ ಆಗಿ ತೊಗೊಳ್ಳೋದು, ಸೀನ್ಸ್ನ ಡೈಲಾಗ್ಸ್ನ ಏನಿದ್ರು ಸ್ಪಾಂಟೇನಿಯಸ್ ಆಗಿ ಚಕಾರ ಅಂತ ಮಾಡೋದಿದೆಯಲ್ಲ, ಅದು ಅಬ್ಸರ್ವ್ ಮಾಡಿದ್ದೀನಿ. ದ್ಯಾಟ್ ಈಸ್ ರಿಯಲಿ ವೆರಿ ನೈಸ್. ಅಂದರೆ ತುಂಬ ಕೂಲಾಗಿ ಸೀನ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಅಥವಾ ಅದೇನೋ ಬಿಫೋರ್ ಶಾರ್ಟ್ ಏನು ಇರುತ್ತೆ ಅದೇನು ಅಂತ ಡಿಫ್ರೆನ್ಸ್ ಅಂತಲ್ಲ. ತುಂಬ ಈಗ ಹೇಗಿದ್ದಾರೋ ಹಾಗೇ ಇರ್ತಾರೆ. ಶಾರ್ಟ್ ಚಕಾರ ಅಂತ ಅದು ನೆಕ್ಸ್ಟ್ ಹೋಗ್ಬಿಡುತ್ತೆ, ಪಾತ್ರಕ್ಕೆ ಚೇಂಜಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮಾಡ್ತಿರ್ಬೇಕಾದ್ರೆ ಗೊತ್ತಾಗಲ್ಲ, ಓಕೆ ಈಗ ನೆಕ್ಸ್ಟ್ ಶೂಟ್ ನಡೀತಿದ್ಯಾ ಏನು ಅಂತ ಅಬ್ಸರ್ವ್ ಶಾರ್ಟ್ ಆಗೋವರೆಗೂ ಆ ಥರ ಇರ್ತಾರೆ. ಸೊ ಸಿನಿಮಾದಲ್ಲಿ ಕಿರಣ್ ರಾಜ್ ಅವ್ರ ಪೇರ ಇಲ್ಲ ಹರ್ಷ ಅವ್ರ ಪೇರ? ಶ್ರೀ ಹರ್ಷ ಅವ್ರ ಪೇರ್ ನಾನು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಟು ವರ್ಕ್ ವಿತ್ ಹಿಮ್. ಹೇಳೋದಾದರೆ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಈಸ್ ವೆರಿ ಜಾಯಲ್. ಈ ಸಿನಿಮಾದಲ್ಲಿರೋ ಪಾತ್ರ ಆಗಲಿ ರಿಯಲ್ ಆಗಿರೋದಾಗಲಿ ಎರಡೂ ಸೇಮ್. ಅವರು ಯಾವಾಗಲೂ ಪಟ ಅಂತ ಮಾತಾಡ್ತಾ ಇರ್ತಾರೆ. ವೆರಿ ಟಾಕಿಟಿವ್ ಆ್ಯಂಡ್ ತುಂಬ ನಗಿಸ್ತಾರೆ, ತುಂಬ ತಿಳ್ಕೊಂಡಿದ್ದಾರೆ. ಸೊ ಈಸ್ ವೆರಿ ನೈಸ್ ವರ್ಕ್ ಮಾಡಿದ್ದು ಅವ್ರ ಜೊತೆ ಕೂಡ. ಸೊ ಡೈರೆಕ್ಟರ್ ಒಂದು ಕತೆ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಇದು ನಾನು ಮಾಡ್ಬೋದು, ಯಾಕಂದರೆ ಫಸ್ಟ್ ಸಿನಿಮಾ. ಸೊ ಒಂದಷ್ಟು ನಾನು ಹೇಗೆ ಒಂದು ಲೀಡ್ ಹೋಗ್ಬೇಕಂದ್ರೆ, ಒಂದು ಇಂಟ್ರಡ್ಯೂಸ್ ಆಗಬೇಕಂದ್ರೆ ಈ ಥರ ಒಂದು ಸಿನಿಮಾ ಕೊಟ್ಟಿದ್ದಾರೆ, ಸೊ ನನ್ನ ಕ್ಯಾರೆಕ್ಟರ್ ಇದಿದೆ ಅಂತ ಅಂದಾಗ ನಿಮಗೆ ಹೇಗೆ ಅನ್ನಿಸ್ತು? ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಈ ಪಾತ್ರದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಆ ಪಾತ್ರ ತುಂಬ ನೋವು ತುಂಬಿಕೊಂಡಿರುತ್ತೆ. ಬಟ್ ಅದನ್ನು ತೋರಿಸ್ತೇನೆ ಅವಳು ಎಷ್ಟು ಜೋಯಲ್ ಆಗಿ ಖುಷಿಯಾಗಿರ್ತಾಳೆ ಅನ್ನೋದು ಇಂಪಾರ್ಟೆಂಟ್. ನಮ್ಮ ಲೈಫಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ, ಬಟ್ ನಾವು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಪ್ರೆಸೆಂಟ್ನೂ ಕೂಡ ಕಳ್ಕೊತಾ ಇರ್ತೀವಿ. ಬಟ್ ಈ ಪಾತ್ರದಲ್ಲಿ ಶಿ ಲಿವ್ ಟು ದ ಮೂಮೆಂಟ್. ಏನು ಬರುತ್ತೋ ಬರಲಿ, ಬಟ್ ವಿಲ್ ಬಿ ಹ್ಯಾಪಿ ಅನ್ನೋ ಒಂದು ಮೆಸೇಜ್ನ ಇದೆ ಇದರಲ್ಲಿ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ಮಾಡಲಿಕ್ಕೆ. ಸೊ ತುಂಬ ಚೆನ್ನಾಗಂತೂ ಕನೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಯಾವುದೆಲ್ಲ ನಿಮ್ಮ ಒಂದು ಪಾತ್ರಗಳಿದೆ ಅಂತ ಸಿನಿಮಾ? ಹಾಂ, ಇನ್ನು ಈಗ 2 ಸಿನಿಮಾ ಶೂಟಿಂಗಲ್ಲಿದೆ. ಕುಬುಸ ಅಂತ ಒಂದು, ಅಡ್ಡ ರಮೇಶ್ ಅವರ ಡೈರೆಕ್ಷನಲ್ಲಿ, ಮತ್ತು ಇನ್ನೊಂದು ರುಬಿಕ್ಸ್ ಅಂತ. ಸೊ ಇವೆರಡು ಶೂಟಿಂಗ್ ನಡೀತಾ ಇದೆ. ಅಂತೂ ಈ ಫಸ್ಟ್ ಸಿನಿಮಾಯಿಂದ ಆಗಲೇ ಬ್ಯುಸಿ ಆಗಿದ್ದೀನಿ, ರಿಲೀಸ್ ಕೂಡ ಆಗಿಲ್ಲ. ಸೊ ಆಗಲೇ ಬ್ಯುಸಿ ಆಗಿದ್ರಿ. ಲಾಕ್ಡೌನ್ ಆದಮೇಲೆ ಎಲ್ಲ ಸ್ಟಾರ್ಟ್ ಆಗಿದೆ ಹೇಳ್ಬೇಕಾದ್ರೆ. ಮತ್ತೆ ಹೊಸ ಹುಮ್ಮಸ್ಸು, ಹೊಸ ಚಿತ್ರಗಳು. ಎಕ್ಸಾಕ್ಟ್ಲಿ, ಖಂಡಿತ. ಸರ್, ಈಗ ನಿಮಗೆ ಡೈರೆಕ್ಟರ್ ಬಂದು ಈ ಥರ ಈ ಕತೆ ಅಂತ ಹೇಳಿದಾಗ ನಿಮಗೆ ಫಸ್ಟ್ ಹೇಗೆ ಅನ್ನಿಸ್ತು? ನಾನು ಮಾಡ್ಬೋದಾ, ಇಲ್ಲ ಈ ಥರ ಕತೆ ಮಾಡಿದರೆ ಚೆನ್ನಾಗಿರುತ್ತೆ, ಹೇಗೆ ಅನ್ನಿಸ್ತು ಅಂತ? ಅಂದರೆ ನನಗೆ ಯಾವತ್ತೂ ಈ ಥರ ಕ್ಯಾರೆಕ್ಟರ್ ಯಾವತ್ತೂ ಅಪ್ರೋಚೇ ಆಗಿರಲಿಲ್ಲ. ಸೊ ನನಗೆ ಏನೋ ಒಂದು ಡಿಫ್ರೆಂಟ್ ಅನ್ನಿಸ್ತು. ಈಗ ಜನ ನನ್ನ ನೋಡೋ ರೀತಿ ಬೇರೆ ಥರ ಇತ್ತು ಆ್ಯಂಡ್ ನನ್ನ ಬೇರೆ ಇಮೇಜಲ್ಲಿ ನೋಡಿದ್ದಾರೆ. ಸೊ ಈ ಇಮೇಜಲ್ಲಿ ಬಿಕಾಸ್ ಆ್ಯಸ್ ಅ ಆ್ಯಕ್ಟರ್ ನಾನು ಅವ್ರಿಗೆ ಬೇರೆ ಬೇರೆ ಫ್ಲೇವರ್ ತೋರಿಸ್ಬೇಕು. ಓಕೆ, ಐ ಕ್ಯಾನ್ ಡೂ ದಿಸ್, ಐ ಕ್ಯಾನ್ ಡೂ ದ್ಯಾಟ್ ಅನ್ನೋ ಥರ, ಲೈಕ್ ಡಿಫ್ರೆಂಟ್ ಶೇಡ್ಸ್ ಆಫ್ ಮೈಂಡ್ ಆ ಥರ. ಸೊ ಈ ಕ್ಯಾರೆಕ್ಟರ್ ಬಂದಾಗ ಓಕೆ, ಐ ಥಾಟ್ ಸಮಥಿಂಗ್ ಏನೋ ಡಿಫ್ರೆಂಟ್ ಆಗಿರುತ್ತೆ. ನನ್ನ ಬೇರೆ ಏನು ಇಮೇಜಲ್ಲಿ ನೋಡ್ತಿದ್ದಾರೆ ಡೆಡ್ ಆಪೋಸಿಟ್ ಇದೆ ಅದಕ್ಕೆ. ಸೊ ಇಟ್ ವಿಲ್ ಬಿ ಅ ಗುಡ್ ಕಾಂಟ್ರಾಸ್ಟ್. ಸೊ ನನಗೆ ಆ ಕ್ಯಾರೆಕ್ಟರ್ ಮೈಂಡಲ್ಲಿ ಇತ್ತು. ಸೊ ವೆರಿ ನ್ಯೂ ಆ್ಯಕ್ಚುಲಿ ಮಾಡಿರೋದ್ರಲ್ಲೆಲ್ಲ ಇವ್ರದ್ರಲ್ಲಿ ದಿಸ್ ಇಸ್ ಅ ವೆರಿ ಡಿಫ್ರೆಂಟ್ ರೋಲ್ ಅಂತ ಹೇಳ್ಬೋದು. ಟ್ರೈ.
ಸೊ ಪ್ರತಿಯೊಂದು ಪಾತ್ರನೂ ಡಿಫ್ರೆಂಟ್ ಆಗಿರಬೇಕು, ಒಂದೇ ಥರ ನೋಡಬಾರ್ದು ಅಂತ ಅನಿಸುತ್ತೆ. ಸೊ ಈ ಥರ ಒಂದು ಸಿನಿಮಾಗಳು ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾಗಳು ಜಾಸ್ತಿ ಇರೋದ್ರಿಂದ ಇದೇ ಥರ ಒಪ್ಕೊಂಡು ಹೋಗ್ತಾರೆ, ಅಂದರೆ ಡಿಫ್ರೆಂಟ್ ಆಗಿರಬೇಕು. ಇಲ್ಲ ನಾನು ಒಂದು ಸಿನಿಮಾ ಮಾಡಿರೋ ಕ್ಯಾರೆಕ್ಟರ್ ರಿಪೀಟ್ ಮಾಡಲ್ಲ. ಲೈಕ್ ನಾನು ಮಾಡ್ತಿರೋ ಎಲ್ಲ ಸಿನಿಮಾದಲ್ಲೂ ನನ್ನ ಬೇಸಿಕ್ ಥಾಟ್ ಏನು ಅಂದರೆ, ಜನ ಸಿನಿಮಾ ನೋಡ್ಬೇಕಾದ್ರೆ ಎಲ್ಲೂ ಕಿರಣ್ ರಾಜ್ ಅಂತ ನೋಡಬಾರ್ದು, ಆ ಪಾತ್ರದ ಹೆಸರಾಗಿ ಉಳ್ಕೊಂಡಿರಬೇಕು. ಈಗ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂದರೆ ಜನ ಆ ಕ್ಯಾರೆಕ್ಟರ್ ಮಾತ್ರ ನೆನ್ಪಿಟ್ಕೊಂಡಿರ್ಬೇಕು, ಅಲ್ಲಿ ಜನ ಕಿರಣ್ ರಾಜ್ ನೋಡಬಾರ್ದು. ಸೊ ನಾನು ಆ ಥರನೇ ಇದು ಮಾಡ್ತೀನಿ. ಆ್ಯಂಡ್ ಲೈಕ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ನಾನು ಅಷ್ಟೇ ವರ್ಕ್ ಮಾಡ್ತೀನಿ. ಅವ್ನು ಮಾತಾಡೋ ಸ್ಟೈಲ್ ಆಗಲಿ, ನಡೆಯೋ ಸ್ಟೈಲ್ ಆಗಲಿ, ಅಡಾಪ್ಟೇಷನ್ ತುಂಬ ಮಾಡ್ಕೋತೀನಿ. ಆ್ಯಂಡ್ ಲೈಕ್ ಮೈಂಡಲ್ಲೇ ಓಕೆ ಆ ಕ್ಯಾರೆಕ್ಟರ್ ಈ ಥರ ನಡಿಬೇಕು, ಈ ಥರ ಮಾತಾಡಬೇಕು, ಅವ್ನು ಈ ಥರ ಈವನ್ ಕೆಮ್ಮೋದು ಕೂಡ ಐ ಪ್ರಾಕ್ಟಿಸ್ ಬೇರೆ ಥರ. ಲೈಕ್ ಆ ಕ್ಯಾರೆಕ್ಟರ್ ಆ ಥರ ಮಾಡಿದ್ರೆ ಯಾವ ಥರ ಇರುತ್ತೆ ಅನ್ನೋ ರೀತಿಯಲ್ಲಿ. ಸೊ ಇಟ್ ಹೆಲ್ಪ್ಸ್. ಸೊ ಕ್ಯಾರೆಕ್ಟರ್ ಬಗ್ಗೆ ಇಷ್ಟೊಂದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂದರೆ ಸೊ ಸಮಥಿಂಗ್ ಏನೋ ಇದೆ ಆ ಕ್ಯಾರೆಕ್ಟ್ರಲ್ಲಿ ಅಂತ. ಈಗ ಅದರಲ್ಲಿ ಆ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿರೋದು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್, ಟು ಬಿ ಅ ಡೈರೆಕ್ಟರ್ ಅವ್ನ ಕನಸಿರುತ್ತೆ. ಸೊ ಆ ಸ್ಟೇಜಲ್ಲಿ ಅವ್ನಿಗೆ ಎಷ್ಟು ಚಾಲೆಂಜಸ್ ಇರುತ್ತೆ ಆ್ಯಂಡ್ ಅವ್ನು ಯಾವ ಥರ ಸ್ಟ್ರಗ್ಲಿಂಗ್ ಅನ್ನೋಕ್ಕಿಂತ ಒಂದು ಆ್ಯಂಬಿಯನ್ಸ್, ಆ ಶೂಟಿಂಗ್ ಆ್ಯಂಬಿಯನ್ಸಲ್ಲಿ ಅವ್ನು ಇನ್ಸಲ್ಟ್ ಆಗಲಿ ಅಥವಾ ಅವನ ಜೊತೆ ಬೇರೆಯವ್ರ ಬಿಹೇವಿಯರ್ ಆಗಲಿ ಅದನ್ನು ಅವ್ನು ಯಾವ ಥರ ಎಕ್ಸೆಪ್ಟ್ ಮಾಡ್ಕೋತಾನೆ. ಆ್ಯಂಡ್ ಈಗ ಕೆಲವು ಸರಿ ಏನಾಗುತ್ತೆ ಅಂದರೆ ನಿಮಗೆ ವಿಧಿ ಇಲ್ಲದೆ ಯು ಹ್ಯಾವ್ ಟು ಫೇಸ್ ಇಟ್. ಈಗ ಕೆಲವೊಂದು ಜಾಗದಲ್ಲಿ ಅವಮಾನ ಆಗ್ತಿರುತ್ತೆ, ಬಟ್ ಆ ಅವಮಾನ ಮರ್ತಿ ಯು ಹ್ಯಾವ್ ಟು ವರಿ ಅಬೌಟ್ ಯುವರ್ ಸ್ಯಾಲ್ರಿ ಅಲ್ವಾ. ಸೊ ಬಟ್ ಯು ಹ್ಯಾವ್ ಟು ಫೇಸ್ ಇಟ್ ಬಿಕಾಸ್ ವಿಧಿ ಇಲ್ಲ. ಈಗ ನಾನೇ ಯಾವುದೋ ಒಂದು ಲೈನ್ ಹೇಳಿದ್ದೆ, ಆಕಾಶ ಮುಟ್ಟೋ ಆಸೆ ಎಲ್ಲರಿಗೂ ಇರುತ್ತೆ, ಬಟ್ ಬದುಕೋಕ್ಕೋಸ್ಕರ ರೆಕ್ಕೆನೇ ಮಾರಿಬಿಡ್ತಾರೆ. ಸೊ ಇಟ್ಸ್ ಕೈಂಡ್ ಆಫ್ ದ್ಯಾಟ್. ಸೊ ಹಾಗೆ ಸಿನಿಮಾದಲ್ಲಿ ಪಾತ್ರದ ಬಗ್ಗೆ ಹೇಳ್ತಾ ಇದ್ರಿ ಹೇಗಿರುತ್ತೆ ಏನು ಅಂತ. ಸೊ ಸಿನಿಮಾ ಒಂದು ಟೀಸರ್ ನೋಡಿದ್ದೀನಿ, ಮಕ್ಕಳೆಲ್ಲ ಬಣ್ಣ ಹಚ್ಚೋದು, ಅದೇ ಥರ ನಿಮ್ದೇನಾದರೂ ಅದು ಕನೆಕ್ಟ್ ಆಗೋ ಥರ ಏನಾದರೂ ಇದೆಯಾ? ನಿಮ್ದೇನಾದರೂ ಯಕ್ಷಗಾನ ಥರ? ಇಲ್ಲ ಆ ಥರ ಯಾವುದೂ ಇಲ್ಲ. ಮಕ್ಕಳಿಗಷ್ಟೇ ಅದೆಲ್ಲ ಸೀಮಿತವಾಗಿದೆ. ನಾವು ಆಡಿಯನ್ಸಾಗಿ ನೋಡ್ತಾ ಇರ್ತೀವಿ ಅಲ್ಲಿ, ಹೇಳ್ಬೇಕಂದ್ರೆ ಸಪೋರ್ಟ್ ಮಾಡಿ ಮಕ್ಕಳಿಗೆ. ಸೊ ಆ ಥರದ್ದು ಯಾವುದೂ ಇಲ್ಲ. ಅಂದರೆ ಕೂಲಾಗಿ ನಡ್ಕೊಂಡು ಹೋಗುತ್ತೆ, ಫುಲ್ ಚಿಲ್ಡ್, ಕೂಲ್, ಹ್ಯಾಪಿ, ನಗಿಸ್ತಾ ಬಿಂದಾಸ್, ಇರ್ತೀರಾ, ನಗ್ತಾ ಇರ್ತೀರಾ, ಆಲ್ವೇಸ್ ಬಿಂದಾಸ್ ಕ್ಯಾರೆಕ್ಟರ್. ಸೊ ಫುಲ್ ಅದೇ ಥರ ರೋಲ್. ಆಮೇಲೆ ಹೋಗುತ್ತೆ, ಹೋಗ್ತಾ ಸೆಕೆಂಡ್ ಆಫ್ ಆಲ್ ಇಟ್ ವಿಲ್ ಚೇಂಜ್. ಅಂದರೆ ಏನು ಪೇನ್ ಇದೆ ಅನ್ನೋದು ನೋಡಿ ಗೊತ್ತಾಗುತ್ತೆ, ಅದು ಫುಲ್ ಹೇಗೆ ಹೋಗುತ್ತೆ ಅಂತ. ಫುಲ್ ಅದರಲ್ಲೇ ಕ್ಯೂರಿಯಸ್ ಇಡ್ತಾ ಇದ್ದಾರೆ, ಸಿನಿಮಾ ಬಂದಾಗಲೇ ನೋಡಿ ಅಂತ ಈಗ ಹೇಳ್ತಾ ಇರೋವಂಥದ್ದು. ಎಸ್, ನೆಕ್ಸ್ಟ್ ಕ್ವಶನ್ ಕಿರಣ್ ರಾಜ್ ಅವರಿಗೆ. ಸೊ ಈ ಒಂದು ಸಿನಿಮಾದ ಟೀಸರ್ ಶಿವಣ್ಣ ಅವರು ಲಾಂಚ್ ಮಾಡಿರೋದು, ಸೊ ಏನನ್ಸುತ್ತೆ ಅಂತ? ಆಬ್ವಿಯಸ್ಲಿ ಖುಷಿ ಆಗುತ್ತೆ, ಬಿಕಾಸ್ ಏನೋ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿರ್ತೀವಿ. ಲೈಕ್ ಒಂದು ಇದಿರುತ್ತೆ, ಅವ್ರನ್ನ ಮೀಟ್ ಮಾಡ್ತೀವ ಅಥವಾ ಅವ್ರ ಜೊತೆ ಯಾವಾಗಾದರೂ ಸಿಗ್ತೀವ ಅನ್ನೋ ಒಂದು ಆಸೆ ಇರುತ್ತೆ. ಅಂಥದ್ರಲ್ಲಿ ಲೈಕ್ ನಿಮ್ಮ ಸಿನಿಮಾ ಟೀಸರ್ ಅವರಲ್ಲಿ ಅದೊಂಥರ ಅದು ಬೇರೆ ಲೈಕ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಬಟ್ ತುಂಬ ಖುಷಿ ಆಗುತ್ತೆ. ಸೊ ಲಾಂಚ್ ಮಾಡಿದ ದಿನ ನೀವು ಹೋಗಿರಲಿಲ್ಲ ಅನ್ಕೋತೀನಿ. ನಾನು ಆ್ಯಕ್ಚುಲಿ ಬೇರೆ ಕಡೆ ಇದ್ದೆ, ನಮ್ಮ ಡೈರೆಕ್ಟರ್ ಸರ್ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ರು. ಸೊ ಆ ಟೈಮಲ್ಲಿ ಮೀಟ್ ಮಾಡೋ ಅವಕಾಶ ಸಿಗಲಿಲ್ಲ. ಹೌದು. ಸೊ ಬೇರೆ ಟೈಮಲ್ಲಿ ನಾನು ಮೀಟ್ ಮಾಡಿದ್ರೆ ಶಿವಣ್ಣ? ನಾನು ಮುಂಚೆ ಲೈಕ್ ಪರ್ಸ್ನಲಿ ಮೀಟ್ ಮಾಡಿದ್ದೀನಿ ಅವ್ರನ್ನ. ಸೊ ಫಸ್ಟ್ ಮೀಟ್ ಮಾಡಿದಾಗ ಅನುಭವ ಹೇಗಿತ್ತು ಶಿವಣ್ಣ ಅವ್ರ ಹತ್ರ ಅಂತ? ಯಾಕಂದರೆ ದೊಡ್ಡ ಆ್ಯಕ್ಟರ್, ಕಲಿಯುವಂಥದ್ದು ಬಹಳ ಇರುತ್ತೆ ಅವ್ರ ಹತ್ರ ಲೈಕ್ ಬೇಸಿಕ್ಲಿ ಎಲ್ಲಕ್ಕಿಂತ ಮುಂಚೆ ಕಲಿಯೋದು ಏನು ಅಂತ ಅಂದರೆ ಸಿಂಪ್ಲಿಸಿಟಿ. ಲೈಕ್ ನಾನು ಅವ್ರನ್ನ ಭೇಟಿಯಾಗಿದ್ದೆ ಅವ್ರ ಮನೇಲೆ, ಆ್ಯಂಡ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಇದು ಫಸ್ಟ್ ಟೈಮ್ ಅಲ್ಲ, ನಾನು ರೆಗ್ಯುಲರ್ಲಿ ಬರ್ತಾನೆ ಇದ್ದೀನಿ. ಅಷ್ಟು ಲೈಕ್ ಅವರು ಅಷ್ಟು ಕ್ಲೋಸ್ಲಿ ಮಾತಾಡ್ತಾರೆ, ಅಷ್ಟು ಕಂಫರ್ಟೇಬಲ್ ಅನಿಸುತ್ತೆ. ಆ್ಯಂಡ್ ದ್ಯಾಟ್ ವೆಲ್ಕಮಿಂಗ್ ಹಿ ಈಸ್, ಲೈಕ್ ಯಾರೇ ಆದ್ರೂ. ಸೊ ಅದೊಂದು ಕಲಿಬೇಕು. ಲೈಕ್ ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಸೊ ಆ ಒಂದು ಸಿಂಪ್ಲಿಸಿಟಿ ಇರಲೇಬೇಕು. ಎಸ್, ಪರ್ಸನಲ್ ಆಗಿ ನೀವು ಶಿವಣ್ಣ ಅವ್ರನ್ನ ಮೀಟ್ ಮಾಡಿದರೆ? ಇಲ್ಲ ಲಾಂಚಲ್ಲಿ ಮೀಟ್ ಆಗಿದ್ದು. ಸೊ ಹೇಗಂದ್ರೆ ಏನಾದರೂ ಹಿಂಟ್ಸ್ ಹಂಗೆ ಏನಾದರೂ ಮಾತಾಡ್ಸಿದ್ದು ಶಿವಣ್ಣ? ಈಸ್ ವೆರಿ ಸಿಂಪಲ್. ಅಂದರೆ ಏನೋ ನಾನು ದೊಡ್ಡ ಸ್ಟಾರ್ ಅನ್ನೋದಾಗಲಿ ಏನೂ ಇಲ್ಲ. ನಮಗೇನೋ ಓಕೆ ನಾವು ಮಾತಾಡ್ತಾರೆ ಶಿವಣ್ಣನ ಅಂತ ಅನಿಸುತ್ತೆ. ಅಷ್ಟು ನಾರ್ಮಲ್, ಒಬ್ಬ ಡೌನ್ ಟು ಅರ್ತ್ ಮಾತಾಡ್ಸ್ತಿರೋ ಥರನೇ ಅವ್ರು ಬಿಹೇವ್ ಮಾಡ್ತಾರೆ. ಸೊ ದ್ಯಾಟ್ಸ್ ರಿಯಲಿ ವೆರಿ ನೈಸ್. ಈ ಸಿನಿಮಾನ ಯಾಕೆ ಜನ ನೋಡಬೇಕು ಅಂತ ಅನಿಸುತ್ತೆ? ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ಆಫ್ಟರ್ ಲಾಕ್ಡೌನ್ ಸಿನಿಮಾಗಳು ಬರ್ತಿದೆ, ದಯವಿಟ್ಟು ಫಸ್ಟ್ ಅದಕ್ಕೋಸ್ಕರ ಸಿನಿಮಾ ನೋಡಿ. ಆಗಿ ಸಿನಿಮಾಗಳಿಗೆ ಥಿಯೇಟರ್ಗೆ ಬಂದು, ಮತ್ತು ನಮ್ಮ ಸಿನಿಮಾ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಒಳ್ಳೆ ಮೆಸೇಜಸ್ ಇದೆ. ಹೇಳ್ಬೇಕಂದ್ರೆ ಮಕ್ಕಳಿಂದ ನಿಮಗೆ ಹೇಳ್ಬೇಕಂದ್ರೆ ತುಂಬಾ ಮೆಸೇಜಸ್ಗಳು ತಲುಪುತ್ತೆ, ದೊಡ್ಡವರಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳಿಂದನೂ ಸಹಜವಾಗಿ ಇದೆ ಇಲ್ಲಿ ತುಂಬ. ಹಾಗೆ ನಾವು ಹೇಗೆ ನೋಡ್ತೀವಿ ಜೀವನನ ಅದ್ರ ಮೇಲೆ ನಿಂತಿದೆ ಅನ್ನೋದು ಒಂದು ಮೆಸೇಜ್ನ ಇದು ತಲುಪಿಸುತ್ತೆ. ಹಾಗಾಗಿ ಅದು ನೋಡ್ಬೇಕಂತ ಹೇಳ್ತೀವಿ. ಸೊ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಸಿನಿಮಾದಲ್ಲಿ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಈಗಾಗಲೇ ಸಿನಿಮಾನ ರಿಲೀಸೇ ಆಗಿಲ್ಲ, ಅದಕ್ಕೂ ಮುಂಚೆನೇ ಸಾಕಷ್ಟು ಅವಾರ್ಡನ್ನು ಈಗಾಗಲೇ ಬಾಚಿಕೊಂಡಿದೆ. ಅದ್ರ ಬಗ್ಗೆ ಹೇಳೋದಾದರೆ ಲೈಕ್
ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ನಮಗೆ ಗೊತ್ತಿತ್ತು ಇಟ್ಸ್ ನಾಟ್ ಅ ಕಮರ್ಷಿಯಲ್ ಸಿನಿಮಾ, ಬಟ್ ಯಾ ಇಟ್ ವಿಲ್ ವಿನ್. ಅಂದರೆ ಈ ಥರ ಲೈಕ್ ಯಾವುದೇ ಈ ಥರ ಅವಾರ್ಡ್ ಇದಕ್ಕೆ ಹೋದರೆ, ಬಿಕಾಸ್ ಈಗ ಎಲ್ಲ ಕ್ರೌಡಲ್ಲೂ ಯು ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್. ಲೈಕ್ ಈಗ ಕೆಲವರು ತುಂಬ ಸೀರಿಯಸ್ ಸಿನಿಮಾ ಇಷ್ಟಪಡ್ತಾರೆ, ಅಥವಾ ಕೆಲವರು ತುಂಬ ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾ, ಆ್ಯಂಡ್ ಕೆಲವರು ತುಂಬ ಕಮರ್ಷಿಯಲ್. ಸೊ ತುಂಬ ಡೀಪಾಗಿ ಸಿನಿಮಾ ನೋಡ್ತಾರಲ್ಲ ಅಂಥವ್ರಿಗೆ ದಿಸ್ ಇಸ್ ಲೈಕ್ ಪರ್ಫೆಕ್ಟ್ ಥಿಂಗ್. ಆ್ಯಂಡ್ ಲೈಕ್ ಪ್ರತಿಯೊಂದು ನೀವು ಈ ಸಿನಿಮಾ ನೋಡಿದಾಗ ಒಂದು ಸೀನ್ ಇದ್ದರೆ ಪ್ರತಿಯೊಂದು ಸೀನ್ಗೂ ಒಂದು ಅರ್ಥ ಇದೆ. ಆ್ಯಂಡ್ ಅದು ಲೈಕ್ ಸುಮ್ಮನೆ ಲಿಂಕ್ ಮಾಡಬೇಕು ಸೀನ್ಸ್ಗಳನ್ನ ಅಂತ ಯಾವುದೂ ಶೂಟ್ ಮಾಡಿಲ್ಲ. ಪ್ರತಿಯೊಂದು ಸೀನಲ್ಲೂ ಒಂದು ಮೆಸೇಜ್ ಇದೆ, ಅಂದರೆ ವಿಚ್ ಕನೆಕ್ಟ್ ಟು ಯುವರ್ ಬೇಸಿಕ್ ಲೈಫ್. ಅದು ಪ್ರತಿಯೊಬ್ಬರು ಫೇಸ್ ಮಾಡಿರ್ತಾರೆ ಅವ್ರ ಲೈಫಲ್ಲಿ. ಸೊ ಅದನ್ನು ಪೋರ್ಟ್ರೇ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಪಾತ್ರಗಳು. ಸಿನಿಮಾ ಬಂದಾಗ ನಿಜ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ನೀಟಾಗಿ ಕನೆಕ್ಟ್ ಆಗುವಂಥ ಸ್ಟೋರಿ ಇದೆ ಸುತ್ತಮುತ್ತಲ್ದು ಅಂತ. ಸೊ ವಿಲ್ ಗೆಟ್ ಟು ನೋ ಒನ್ಸ್ ವಾಚ್. ಸೊ ನಿಮ್ಮ ಫಸ್ಟ್ ಸಿನಿಮಾಗೆ ಈ ರೀತಿಯಾಗಿ ಒಂದು ಅವಾರ್ಡ್ ಬಂದಾಗ ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ ಫೀಲ್? ತುಂಬಾ ಖುಷಿ ಆಯಿತು. ಮೊದಲನೇ ಸಿನಿಮಾ ಅವಾರ್ಡ್ಗಳು ಬಾಚ್ಕೊಂಡಿದೆ ಅಂದರೆ ಯಾರಿಗೆ ಖುಷಿ ಆಗಲ್ಲ, ಬಹಳ ಸಂತೋಷ ಆಯಿತು. ಸೊ ನಿಮ್ಮ ಮನೆಯಲ್ಲೆಲ್ಲ ಹೇಗಂದ್ರು ಹೇಗೆ ಅಂತ, ಈ ಸಿನಿಮಾ ಇಂಡಸ್ಟ್ರಿ ಅಂತ ಹೋಗ್ತೀನಿ ಅಂದಾಗ ಒಂದಷ್ಟು ಸ್ವಲ್ಪ ಇದೇ ಇರುತ್ತೆ. ಸೊ ಈ ಥರ ಒಂದು ಸಿನಿಮಾ ಒಂದು ಅವಾರ್ಡ್ ಗೆದ್ದಿದೆ ಫಸ್ಟ್ ಸಿನಿಮಾನೇ ಅಂತ ಅಂದಾಗ ದೇ ವರ್ ವೆರಿ ಸಪೋರ್ಟಿವ್. ಆ ಥರ ಏನು ಬೇಡ ಹಾಗೆ ಹೀಗೆ ಅಂತೇನು ಹೇಳಿದ್ದಿಲ್ಲ. ಆ್ಯಂಡ್ ಅವ್ರಿಗೂ ತುಂಬ ಖುಷಿ ಆಯಿತು ಅವಾರ್ಡ್ ಬಂದಿದೆ ಫಸ್ಟ್ ಸಿನಿಮಾ ಅಂತ ಹೇಳಿದಾಗ. ರಿಲೀಸ್ ಯಾವಾಗ ಅಂತ ತುಂಬ ಎಕ್ಸೈಟೆಡ್ ಆಗಿ ಕೇಳ್ತಿರ್ತಾರೆ. ಮನೇಲಿ ಆಲ್ಮೋಸ್ಟ್ ಕಾಯ್ತಾ ಇದ್ದಾರೆ ಮನೇಲಿ ಫ್ರೆಂಡ್ಸ್. ಲಾಕ್ಡೌನ್ ಬೇರೆ ಬಂದ್ಬಿಡ್ತಲ್ಲ, ಸ್ವಲ್ಪ ಮುಂದಕ್ಕೆ ಹೋಗಿದ್ರಿಂದ. ಲಾಕ್ಡೌನ್ ಆಗದೆ ಇದ್ದಿದ್ರೆ ಲಾಸ್ಟ್ ಇಯರೇ ಸಿನಿಮಾ ಬಂದ್ಬಿಡ್ತಾ ಇತ್ತು. ನಾವು ಆಕ್ಚುಲಿ ತುಂಬ ಮುಂಚೆ ಮಾಡಿದ್ದು. ನಾನು ಕಿನ್ನರಿ ಮಾಡ್ತಿದ್ದೆ ಆ ಓಕೆ, ಸಿನಿಮಾಗೆ ನೀವು ಎಷ್ಟು ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀರಾ? ತುಂಬಾ, ಏಕೆಂದರೆ ಇಟ್ಸ್ ವೆರಿ ಲಾಂಗ್ ಟೈಮ್ ಅಲ್ಲ. ಲಾಕ್ಡೌನ್ ಆಗಿಲ್ಲ ಅಂದಿದ್ರೆ ನೋಡಿ ಆಲ್ರೆಡಿ ಒಪಿನಿಯನ್ಸ್ ಬಂದ್ಬಿಟ್ಟಿರ್ತಿತ್ತು. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಸಿನಿಮಾಗೆ. ಎಸ್, ಖಂಡಿತ ನಿಮ್ಮ ಫಸ್ಟ್ ಸಿನಿಮಾ ತುಂಬ ಒಂದು ಬಿಗ್ ಓಪನಿಂಗ್ ಪಡ್ಕೊಳ್ಳಿ, ಒಳ್ಳೆ ಹಿಟ್ ಆಗಲಿ. ಸೊ ನಮ್ಮ ಒಂದು OnePlus ಟೀಮಿಂದ ಕೇಳ್ಕೊತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತಿನ್ನು ನಾನು ಆ್ಯಕ್ಚುಲಿ ಡೈರೆಕ್ಟರ್ನ ಮಾತಾಡಿಸ್ಬೇಕು. ಎಷ್ಟೊಂದೆಲ್ಲ ಅವಾರ್ಡ್ನ ಬಾಚಿಕೊಂಡಿದೆ, ಅದರಲ್ಲೂ ಕೂಡ ಅವರ ಒಂದು ಫಸ್ಟ್ ಡೈರೆಕ್ಷನ್ ಸಿನಿಮಾ ಇದಾಗಿರೋದ್ರಿಂದ ಈಗ ಡೈರೆಕ್ಟ್ನ ಮಾತಾಡಿಸ್ತಾ ಹೋಗ್ತೀನಿ.